ರಾಜ್ಯ ಸರ್ಕಾರ ಕಾರ್ಕಳ ತಾಲೂಕು ಕೆಡಿಪಿ ಸದಸ್ಯರುಗಳ ನೇಮಕಾತಿ ಮಾಡಿ ಹಲವು ತಿಂಗಳುಗಳೇ ಕಳೆದಿದ್ದರೂ ಈ ಸಮಿತಿಯ ಅಧ್ಯಕ್ಷರಾದ ಕಾರ್ಕಳ ಶಾಸಕರು ಸಭೆಯನ್ನು ಕರೆತಿರುವುದಿಲ್ಲ. ಶಾಸಕರು ತಕ್ಷಣ ಕೆಡಿಪಿ ಸಭೆಯನ್ನು ಕರೆದು ಕ್ಷೇತ್ರದ ಪ್ರಗತಿಯ ಬಗ್ಗೆ ಚರ್ಚೆ ನಡೆಸುವಂತೆ ಎಂಪಿ ಮೊಯ್ದಿನಬ್ಬ ಆಗ್ರಹಿಸಿದರು. ಅವರು ಕಾರ್ಕಳದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ರಾಜ್ಯ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳನ್ನು ಸುಮಾರು 33ಕ್ಕೂ ಹೆಚ್ಚು ಇಲಾಖೆಗಳ ಮೂಲಕ ಅನುಷ್ಠಾನಗೊಳಿಸುತ್ತಿದೆ. ಆ ಕಾರ್ಯಕ್ರಮ ಯೋಜನೆಗಳ ಪ್ರಗತಿಯನ್ನ ಸಮಯಾನುಸಾರ ಪರಿಶೀಲಿಸಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವಂತಾಗಲು ಪ್ರಗತಿ ಪರಿಶೀಲನಾ ಸಭೆ ತೀರಾ ಅಗತ್ಯವಾಗಿದೆ. ಆದರೆ ಕಾರ್ಕಳದ ಶಾಸಕರು ಆ ಸಮಿತಿ ಅಧ್ಯಕ್ಷರಾಗಿ ಈ ಕೆಲಸವನ್ನ ಮಾಡದಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿದೆ. ಕೇವಲ ಶಾಸಕರೊಬ್ಬರೇ ಅಧಿಕಾರಿಗಳೊಂದಿಗೆ ಸಭೆ ನಡೆಸುವುದು ಸರ್ಕಾರದಿಂದ ನಾಮನಿರ್ದೇಶಿತರಾದ ಸದಸ್ಯರ ಅವಗಣನೆ ಹಾಗೂ ಶಿಷ್ಟಾಚಾರದ ಉಲ್ಲಂಘನೆಯಾಗಿದ್ದು, ಸರ್ಕಾರದ ಯೋಜನೆ ಕಾರ್ಯಕ್ರಮಗಳನ್ನು ನನ್ನ ಇಚ್ಛೆಗೆ ಅನುಗುಣವಾಗಿ ನಡೆಯಬೇಕು ಎಂಬ ಧೋರಣೆ ಸರಿಯಲ್ಲ. ಸರ್ಕಾರದಿಂದ ನಾಮನಿರ್ದೇಶನಗೊಂಡವರಿಗೂ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇದೆ ಎಂಬುದನ್ನು ಶಾಸಕರ ಗಮನಕ್ಕೆ ತರಬಯಸುತ್ತೇವೆ ಎಂದು ಹೇಳಿದರು. ಯಾವುದೇ ಪಕ್ಷದ ಯಾವುದೇ ಸರ್ಕಾರ ಆಡಳಿತ ಮಾಡಬಹುದು, ಸಂವಿಧಾನಬದ್ಧವಾಗಿ ವಿಧಾನಸಭೆಯಲ್ಲಿ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಸಿಕೊಡುವಂಥದ್ದು ಶಾಸಕರ ಕೆಲಸ. ಇವತ್ತು ನಾನು ನಿಮ್ಮ ಅಧಿಕಾರಿಗೆ ಸಂಬಂಧಪಟ್ಟ PHCಗೆ ಸಂಬಂಧಪಟ್ಟಂತೆ ಕೂಡ ಇಂಥದ್ದು ನಾನು ಹೇಳಿದಲ್ಲ, KDP ಸಭೆಗಳನ್ನು ನಡೆಸ್ತಾ ಇದ್ದಿದ್ರೆ 1 ವರ್ಷದಿಂದ ಇಂಥದ್ದು ಸುಮಾರು ಆಸ್ಪತ್ರೆಗಳು ನಿಮ್ಮ ಮುಖಾಂತರ ಬರ್ತಾ ಇತ್ತು. ಇವತ್ತು ಬಹುಶಃ ಸ್ವಲ್ಪ ಕೆಲಸ ಇಲ್ಲಿ ನಡೀತಾ ಇದ್ರೆ ನಿಮ್ಮ ಈ ಪತ್ರಿಕಾ ಮಾಧ್ಯಮದವರ ಸಹಾಯದಿಂದ ನಡೀತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನೀವೇ ಸ್ವಲ್ಪ ಸರ್ಕಾರದ ಗಮನವನ್ನು ಸೆಳೀತಾ ಇದ್ದೀರಿ ಬಿಟ್ಟರೆ ವಿಧಾನಸಭೆಯಲ್ಲಿ ಆಗಲಿ ಅಥವಾ ಸರ್ಕಾರದ ಮಂತ್ರಿಗಳಂತಿಗಾಗಲಿ ನಮ್ಮ ಶಾಸಕರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಒಂದು ಪ್ರಶ್ನೆ ಮಾಡಿ. ಅಲ್ಲಿ PHCಯಲ್ಲಿ ಸಿಬ್ಬಂದಿಗಳಿಲ್ಲ, ಸೋರ್ತಾ ಇದೆ ಅಂತ ಹೇಳಿದರೆ 22 ವರ್ಷಗಳ ಕಾಲ ಶಾಸಕರಾಗಿ ಏನು ಸಹ ಅದನ್ನು ಏನು ಮಾಡಿದ್ದಾರೆ? ಒಬ್ಬ ಪಂಚಾಯತಿ ಸದಸ್ಯ ಮಾಡ್ತಕ್ಕಂಥ ಕೆಲಸ. ನಾಳೆ ಶಾಸಕರು ರಾಜೀನಾಮೆ ಕೊಟ್ಟು ಈ ಕ್ಷೇತ್ರದಲ್ಲಿ ಶಾಸಕರು ಇಲ್ಲ ಅಂತ ಆಗಲಿ ಗ್ರಾಮ ಪಂಚಾಯತಿ ಸದಸ್ಯರು ಈ ಕೆಲಸವನ್ನು ಮಾಡಿಸ್ತಾರೆ ಸರ್ಕಾರದಿಂದ. ಗ್ರಾಮ ಪಂಚಾಯತ್ ಸದಸ್ಯರು ಹೋಗಿ ಏನಾದರೂ ತಮ್ಮದಕ್ಕೆ ಹಾಕಿ ತಗೊಂಡು ಬರ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಕೆಡಿಪಿ ಸದಸ್ಯರಾದ ರುಕ್ಮಯ್ಯ ಶೆಟ್ಟಿಗಾರ್ ಕುಕ್ಕುಂದೂರು, ಅಮಿತಾ ಶೆಟ್ಟಿ ಸಾಣೂರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.